ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಮಾಜಿ ಡೆಪ್ಯೂಟಿ ಮೇಯರ್ ಬಿಜೆಪಿಯ ಹರೀಶ್ ಸರ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ JDS ಹಿರಿಯ ನಾಯಕರು ವಕ್ತಾರರು ದೇವರಾಜು ಸರ್ ಜಾಯ್ನ್ ಆಗಿದ್ದಾರೆ, ಸರ್ ತಮಗೂ ಸ್ವಾಗತ. ಇನ್ನು ರಮೇಶ್ ಸರ್, ಭಾಳ ದಿನ ಆಯಿತು ತಮ್ಮನ್ನ ನೋಡಿ. PR ರಮೇಶ್ ಸರ್ ಹೇಗಿದ್ದೀರಿ? ತುಂಬ ಖುಷಿ ಆಗ್ತಾ ಇದೆ ನಿಮ್ಮನ್ನ ನೋಡಿ. ತಮಗೂ ಕೂಡ ವೆಲ್ಕಮ್. ಅದೇ ರೀತಿ ಆಮ್ ಆದ್ಮಿ ಪಾರ್ಟಿಯ ವಕ್ತಾರರಾದಂಥ ಶರವಣ ಅವ್ರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಶರವಣ ಅವರೇ, ತಮಗೂ ಕೂಡ ಸ್ವಾಗತ. PR ರಮೇಶ್ ಸರ್, ನೀವು ಹರೀಶ್ ಅವರು ನೀವೆಲ್ಲ ಯು ಆರ್ ದಿ ಮಾಸ್ಟರ್ಸ್ ಆಫ್ BBMP. ಯಾಕೆ ಅಂತಂದರೆ ಬೆಂಗಳೂರಿನ ಪಲ್ಸ್, ಪ್ರತಿಯೊಂದು ಪಲ್ಸ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ತಮ್ಮ ಕಾಲದಿಂದ ಹಿಡಿದು ಈಗಿನವರೆಗೂ ಸಮಸ್ಯೆಗೆ ಪರಿಹಾರ ಅಂತೂ ಬಂದಿಲ್ಲ ಸರಿ. ಆವತ್ತೇ ಹೆಂಗೆ ಒದ್ದಾಡ್ತಿತ್ತೋ ಬೆಂಗಳೂರು, ಇವತ್ತು ಹಂಗೆ ಒದ್ದಾಡ್ತಾ ಇದೆ. ಹೆಸರು ಬದಲಾಗಿದೆ ಅಷ್ಟೇ. ಬೆಂಗಳೂರು ಮಹಾನಗರ ಪಾಲಿಕೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಈಗ ಗ್ರೇಟರ್ ಬೆಂಗಳೂರು. ರಮೇಶ್ ಸರ್, ಬೆಂಗಳೂರು ಸಮಸ್ಯೆಗಳು ಬಹಳ ಜಾಸ್ತಿ ಇತ್ತು. ಆ ಸಮಸ್ಯೆಗಳೆಲ್ಲ ತಗ್ಸಿರ್ತಕ್ಕಂಥದ್ದು ಆಗಿದೆ. ಬಹಳಷ್ಟು ಸಮಸ್ಯೆಗಳು ಎದುರಿಸ್ತಾ ಇತ್ತು, ಈಗ ತಗ್ಗಿದೆ ಹೇಳ್ಬೇಕಾದ್ರೆ. ಒಂದು ಎರಡನೇದು, ಈಗ 2-3 ದಿವಸದಿಂದ ಬಂದಿರತಕ್ಕಂತ ಮಳೆ ಪ್ರಮಾಣ ಬಹಳ ಯಥೇಚ್ಛ. ಅಂದ್ರೆ 1:10 ಬಂದಿದೆ. ಅಂದ್ರೆ ಬರ್ತಕ್ಕಂತ ಒಂದು ಮಳೆ ಏನ್ ಬರ್ಬೇಕಾಗಿತ್ತು ಅಷ್ಟು ನೀರು 10 ಪಟ್ಟು ಜಾಸ್ತಿ ಆಗಿದೆ. ಸೊ ಮೋಸ್ಟ್ ಪ್ರಾಬ್ಲಿ 200 mm ಗಿಂತ ಜಾಸ್ತಿ ಮಳೆ ನೀರು, ಆ ಮಳೆ ಬಿದ್ದಿರ್ತಕ್ಕಂಥ ಪ್ರಮಾಣ ಆಗಿದೆ. ಸೊ ಹಾಗಾಗಿ ನಮ್ಮಲ್ಲಿ ಡ್ರೈನ್ಸ್ ಏನಿದೆ, ಆ ಡ್ರೈನ್ ಕೆಪಾಸಿಟಿ ಬಹಳ ಕಮ್ಮಿ ಇದೆ. ಅಂದ್ರೆ ನಮಗೆ ಆ 10 ಪಟ್ಟು ತಗೊಳ್ಳುವಂತ ಕೆಪಾಸಿಟಿ ಇಲ್ಲ. ಏನೋ ಒಂದು 2 ಪಟ್ಟು ಬರ್ತಕ್ಕಂಥದ್ದು, 3 ಪಟ್ಟು ಬರ್ತಕ್ಕಂಥದ್ದು ಅದು ಸಾಧಾರಣ. ಆದ್ರೆ ಇದಕ್ಕೆ ಕಾರಣ ಬಹಳ ಹಿಂದಿನಿಂದ ಬೆಂಗಳೂರು ಈ ಪ್ರದೇಶದಲ್ಲಿ ಕೆರೆಗಳು, 400ಕ್ಕೂ ಹೆಚ್ಚು ಕೆರೆಗಳು, ಕುಂಟೆಗಳು ಇತ್ತು. ಈ ನಗರದ ಹೆಸರು ಕಲ್ಯಾಣಿ ನಗರ ಅಂತಾನೆ ಹೆಸರು, ಕಲ್ಯಾಣ ನಗರ ಅಂತ. ಆದ್ರೆ ಇವತ್ತು ನಮಗೆ ನಮ್ಮ ನಗರೀಕರಣದ ಹೆಸರಿನಲ್ಲಿ ಯಥೇಚ್ಛವಾಗಿ ಈ ಕೆರೆ ಕುಂಟೆಗಳನ್ನೆಲ್ಲ ನಾಶ ಪಡಿಸ್ಕೊಂಡು ನಾವು ಬಂದಿದ್ದೇವೆ. ಅದರಿಂದ ಈ ಸಮಸ್ಯೆಗಳು ಹೆಚ್ಚಿಗೆ ಆಗ್ತದೆ. ಇರ್ತಕ್ಕಂತ ಏನ್ ಮಳೆ, ನೀವು ಮೇಯರ್ ಆಗಿದ್ದಾಗ ಈ ಸಾಯಿ ಲೇಔಟ್ ಅಲ್ಲಿ ಹಿಂಗೆ ನೀರ್ ತುಂಬ್ಕತ್ತಿತ್ತ? ಅವಾಗ ಇತ್ತ ಸಾಯಿ ಲೇಔಟ್ 2013 ತಾವು ಇಲ್ಲ 2016ರಲ್ಲಿ 2006ರಲ್ಲಿ ಸೇರಿದ್ದದು. 2006ರಲ್ಲಿ ಈ ಸಾಯಿ ಲೇಔಟ್ ಎಲ್ಲ ಬಂದಿರ್ತಕ್ಕಂಥದ್ದು. ಅದಕ್ ಮುಂಚೆ ಅದು ಆಚೆ ಕಡೆ ಇತ್ತು. ನಾನು 2004ರಲ್ಲಿ ಮೇಯರ್ ಆಗಿ, 3-4ರಲ್ಲಿ ಮೇಯರ್ ಆಗಿದ್ದು. ಅವತ್ತು ಇದ್ದದ್ದು ಬೆಂಗಳೂರು ನಗರ 226 ಚದರ ಕಿಲೋಮೀಟರ್ ಮಾತ್ರ. ಕಾಲಕ್ರಮೇಣ 2007ರಲ್ಲಿ ಬೆಂಗಳೂರು ನಗರ 800 ಚದರ ಕಿಲೋಮೀಟರ್ಗೆ ಇದೆ. ಕುಮಾರಸ್ವಾಮಿ ಇಟ್ಕೊಂಡ್ಬಿಟ್ಟಿದ್ದೀರಾ ಮೊಬೈಲ್ನ? ಹೌದಾ? ಈಗ ಈ 2007ರಲ್ಲಿ ಈ ಒಂದು ನಗರವನ್ನ, ಈ BBMP ವ್ಯಾಪ್ತಿನ 800 ಚದರ ಕಿಲೋಮೀಟರ್ಗೆ. ಸಮಸ್ಯೆಗಳು ನಿಮ್ಗೂ ಗೊತ್ತು, ನನ್ಗೂ ಗೊತ್ತು. ಒಂಥರ ಬಾಟಲ್ ನೆಕ್ಕಿದ್ದಂಗೆ ಅಲ್ಲಿ. ಪರಿಹಾರ ಯಾಕೆ ಇಲ್ಲಿವರೆಗೆ ಕಂಡುಹಿಡಿಯಕ್ ಆಗ್ತಿಲ್ಲ, ಅದನ್ನ ಹೇಳಿ ಸರ್. ಅಲ್ಲ, ಅದು ಹೇಳ್ತೀನಿ. ಯಾವ್ದೇ ಈಗ ಅದನ್ನ ಹೇಳ್ತಿರೋದು. ಈಗ ಅದಕ್ಕೆ ತಕ್ಕಂತ ಒಂದು ಮೂಲಭೂತ ಸೌಕರ್ಯಗಳು ಒದಗಿಸೋದ್ರಲ್ಲಿ ಅವತ್ತಿನ ಸರ್ಕಾರಗಳು ಸಂಪೂರ್ಣ ವಿಫಲರಾಗಿದ್ರು. ಆಯ್ತಲ್ಲ. ಇವತ್ತು ಹಿಂದೆ ನಮ್ಮ ಸಿದ್ದರಾಮಯ್ಯನವ್ರು ಬಂದಾಗ ಸುಮಾರು 11,000 ಕೋಟಿನ ವೆಚ್ಚ ಮಾಡಿ ಈ ಎಲ್ಲಾ ಕಡೆಗೂ ಡ್ರೈನೇಜ್ ಸಿಸ್ಟಮ್ ತಂದ್ರು. ಔಟರ್ ನ್ಯೂಲಿ ಆಡೆಡ್ ಏರಿಯಾಗೆ ಡ್ರೈನೇಜ್ ಸಿಸ್ಟಮ್ ತಂದ್ರು. ಮತ್ತೆ ವಾಟರ್ ಅಂದ್ರೆ ನೀರು 5th ಸ್ಟೇಜ್ ಇಂದ ನೀರ್ ಕೊಡುವಂತ ಕೆಲಸ ಆಗಿದೆ. ಸೊ ಇವೆಲ್ಲ ಆಗ ಹಿಂದೆ 2013-18 ಆದ್ಮೇಲೆ 18ರಿಂದ ತಾವೇ ಇದ್ರಿ. ಅದನ್ನೇ ಕೇಳ್ತಾ ಇರೋದು ರಮೇಶ್ ಸರ್, ವಿತ್ ಡ್ಯೂ ರೆಸ್ಪೆಕ್ಟ್. 11,000 ಕೋಟಿ ಎಲ್ಲೋಯ್ತು ಅಂತ ಯಾಕೆ ತಿರ್ಗಾ ನೀರ್ ನಿಂತ್ಕೊಂತ ಇದೆ ಅಂತ ಪ್ರಶ್ನೆ. ನಾನ್ ಮಾತಾಡೋದು ನೀವು ಬಾಯಿ ಬರುತ್ತೆ ಅಂತ ಮಾತಾಡ್ಬೇಡಿ. ನಾನ್ ಫುಲ್ ಹೇಳೋರು ಕೇಳ್ಕೊಳ್ಳಿ, ಮಾತಾಡಿ. ವಿತ್ ಡ್ಯೂ ರೆಸ್ಪೆಕ್ಟ್ ಅಂತ ಹೇಳ್ತಾ ಇದೀನಿ. ಇನ್ನೇನ್ ಬಾಯಿ ಬರುತ್ತೆ ಸರ್? ನಿಮಗೆ ಮಾತಾಡಕ್ಕೆ ಹೇಳ್ತಾ ಇದ್ದೀನಿ. 11,000 ಕೋಟಿ ಎಲ್ಲೋಯ್ತು ಅಂತ ನಾನ್ ಮಾತಾಡೋವಾಗ ನೀವ್ ಯಾಕೆ ಮುಂದೆ ಬರ್ತೀರಾ? ರೆಸ್ಪೆಕ್ಟ್ ಅದು. ಒಬ್ರು ಮಾತಾಡೋದು ನಾವೇನ್ ಮಾತಾಡ್ತೀವಿ, ನೀವ್ ಮಾತಾಡೋಕ್ ಸುಮ್ನಿರ್ತೀನಿ ನಾನು.
ನಾ ಮಾತಾಡೋ ಸುಮ್ಮನೆ ರಮೇಶ್ ಸರ್, ನೀವ್ ಹೇಳಿದ್ರಲ್ಲ 11,000 ಕೋಟಿ ಅಂತ, ಎಲ್ಲ ಡ್ರೈನೇಜ್ ಸಿಸ್ಟಮ್ ತಂದ್ಬಿಟ್ರು, ಎಲ್ಲ ಬಹಳ ಬದಲಾವಣೆ ತಂದ್ಬಿಟ್ರು ಅಂತ. ಆದ್ರೆ 11,000 ಕೋಟಿ ಖರ್ಚು ಮಾಡಿರೋದು ಕಾಣ್ತಾ ಇಲ್ಲ. ಎಲ್ಲ ಕಡೆ ಹಂಗೆ ನೀರ್ ತುಂಬ್ಕೊತಿದೆ ಅಂತ. ದಟ್ಸ್ ಆಲ್ಸೋ ನಾರ್ಮಲ್ ಪಬ್ಲಿಕ್ ಕ್ವಶನ್. ನಾ ಬರ್ತೀನಿ ಪಾಯಿಂಟ್ ಬರ್ತೀನಿ. ಈಗ ಮೊದಲನೇದಾಗಿ ಈ ಹೊಸದಾಗಿ ಸೇರ್ಪಡೆ ಆಯ್ತಲ್ಲ, ಆ ಸೇರ್ಪಡೆ ಒಂದು ಪ್ರದೇಶವನ್ನ ಕ್ರಮಬದ್ಧವಾಗಿ ಯೋಜನಾಬದ್ಧವಾಗಿ ಪ್ಲಾನ್ ಮಾಡಿ ಅದನ್ನ ಅಭಿವೃದ್ಧಿ ಪಡಿಸ್ಬೇಕಾಗಿತ್ತು. ಆದ್ರೆ ಅದು ಮಾಡದೇ ಇರೋದ್ರಿಂದ 13ರಿಂದ 18ವರೆಗೂ ಸಾಕಷ್ಟು ಕೆಲಸಗಳು ಆಗಿರ್ತಕ್ಕಂಥದ್ದು. ಯಾವುದು ನ್ಯೂಲಿ ಆಡೆಡ್ ಇದೆ, ಸುಮಾರು 500ಕ್ಕೂ ಹೆಚ್ಚು ಚದರ ಕಿಲೋಮೀಟರ್. ಅದ್ರಲ್ಲಿ ಬರ್ತಕ್ಕಂಥದ್ದು ಇವೆಲ್ಲ ಸಾಯಿ ಲೇಔಟ್ ಅಲ್ಲ. ಹಾಗಾಗಿ ಇವತ್ತು ಕೆರೆಗಳು ಕುಂಟೆಗಳು ಯಾವುದು ಕಳೆದೋಗಿದೆ ಮಾತಿನ ಒಳಾರ್ಥ ರಮೇಶ್ ಸರ್, ಬಿಜೆಪಿ ಕಾರಣನಾ, ಜೆಡಿಎಸ್ ಕಾರಣ ನೋಡಿ, ಅದ್ ಬರ್ತೀವಲ್ಲ ಪ್ಲಾನ್ ಮಾಡಿಲ್ಲ, ಸಿದ್ದರಾಮಯ್ಯನವ್ರು ಬಂದ್ಮೇಲೆ ಎಲ್ಲ ಸರಿ ಮಾಡಿದ್ರು ಅಂತ. ಅದಕ್ಕೆ ಕೇಳ್ತಾ ಇದೀನಿ, ಯಾರ್ ಕಾರಣ ಅಂತ. ಯಾರು ಸರಿಯಾಗಿ ಪ್ಲಾನ್ ಇಲ್ದೆ, ಮಾಸ್ಟರ್ ಪ್ಲಾನ್ ಈಗ ನೋಡಿ, ಇವತ್ತು ನಮ್ಮ ಸರ್ಕಾರ 2 ವರ್ಷದಿಂದ ನೋಡ್ತಾ ಇದೆ, ಸಾಕಷ್ಟು ಪ್ರಮಾಣದಲ್ಲಿ ಈ ಕಾರ್ಯಗಳನ್ನ ತಗೊಳ್ಳುವಂತ ಕೈಗೆ ತಗೊಂಡಿರ್ತಕ್ಕಂಥದ್ದು ಆಗಿದೆ. ಇವತ್ತು ಇಲ್ಲಿ ಲೋ ಲೇಯಿಂಗ್ ಏರಿಯಾ ಎಲ್ಲೆಲ್ಲಿದೆ ಅಂತ ಕಡೆ ಮಾತ್ರ ನೀರ್ ನುಗ್ಗಿದೆ. ಕಾರಣ ಏನು? ಪ್ರಮಾಣ ಏನು, ಈ ನೀರಿನ ಪ್ರಮಾಣ ಹೆಚ್ಚಿಗೆ ಆಗಿದೆ. ಆ ಹೆಚ್ಚಾಗಿರ್ತಕ್ಕಂಥ ಪ್ರಮಾಣ ಇಂದ ಈ ಒಂದು ಅನಾಹುತಗಳು ಆಗಿರ್ತಕ್ಕಂಥದ್ದು ಅಷ್ಟೇ. ಅದು ಇವತ್ತು ನಮಗೆ ಚಾಲೆಂಜ್ ಆಗಿದೆ. ನಮ್ಮ ಸರ್ಕಾರಕ್ಕೆ ಇದು ಚಾಲೆಂಜ್. ಈ ಚಾಲೆಂಜ್ ಮಾತಾಡ್ತಾ ಇರೋದು ಇಲ್ಲ, ಕಟ್ಟಾಗ್ತಿದೆ. ವಾಯ್ಸ್ ಫುಲ್ ಬರ್ತಾ ಇಲ್ಲ. ನಿಮ್ ವಾಯ್ಸ್ ಏನು ಅಂತ ಗೊತ್ತಾಗಿಲ್ಲ ನೀವು ಮಾತಾಡಿದ್ದು. ನಾನು ಹೇಳೋದು, ಇದು ಒಂದು ಸವಾಲಾಗಿದೆ, ನಮ್ಮ ಸರ್ಕಾರಕ್ಕೆ ಒಂದು ಸವಾಲಾಗಿದೆ. ಇದು ಸಂಪೂರ್ಣವಾಗಿ 0 ಟಾಲರೆನ್ಸ್ಗೆ ತರ್ತೀವಿ ನಾವು, 100% ತರ್ತೀವಿ. ಯಾಕಂದ್ರೆ ಮೊದಲನೇದಾಗಿ 2004ರಲ್ಲಿ ನಾವು ರೀಮಾಡೆಲಿಂಗ್ ಆಫ್ ಡ್ರೈನೇಜ್ ನರ್ಮ್ ಯೋಜನೆಯಲ್ಲಿ ತಗೊಂಡಂತದ್ದು, ಅವತ್ತು ನಾವು ಪ್ರಾರಂಭ ಮಾಡಿದ್ದು. ಎಷ್ಟೋ ಸಮಸ್ಯೆಗಳು ತಂದಿದ್ದೀವಿ. ಹರೀಶ್ ಸರ್, ನೀವೇ ಕಾರಣ. ಇದು ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದದ್ದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ದೆ ಕಾರಣ ಅಂತ ಅವ್ರಿಗೆ ಹೇಳ್ತಾರೆ. ಹೌದು, ಪ್ಲಾನೇ ಇಲ್ದಂಗೆ ಮಾಡ್ಬಿಟ್ರೆ. ಫಸ್ಟ್ ನಮ್ಮ ಜನಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕು. SWD ಅಂದ್ರೆ ಸೀವೇಜ್ ವಾಟರ್ ಡ್ರೈನ್ ಅಲ್ಲ, ಅದು ಸ್ಟಾಮ್ ವಾಟರ್ ಡ್ರೈನ್ ಅಂತ, ಬೃಹತ್ ನೀರು ಕಾಲುವೆ ಅಂತ ಅದಕ್ಕೆ ಹೆಸರು. ಒಂದು ಕೆರೆ ಕೋಡಿ ಹೊಡೆದ್ರೆ ಬರೀ ಆ ನೀರು ಮಾತ್ರ ಅದ್ರಲ್ಲಿ ಹೋಗಿ ನೆಕ್ಸ್ಟ್ ಕೆರೆಗೆ ಹೋಗ್ಬೇಕು ಅಂತ. 286 ಕೆರೆ ಇದ್ದಿದ್ದು PR ರಮೇಶ್ 400 ಕೆರೆ ಇತ್ತು ಅಂತಾರೆ. ಈಗ 96 ಕೆರೆ ಆಗಿದೆ. ಅದೊಂದು ಪಾರ್ಟ್ ಇರಲಿ. ಇವಾಗ ಅವ್ರು ಹೇಳೋದು ನಾವೆಲ್ಲ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ ಅಂತ. 700 ಕಿಲೋಮೀಟ್ರ್ 4 ವ್ಯಾಲಿ ನಮ್ಮ ಬೆಂಗಳೂರಲ್ಲಿರೋದು. ಯಾವುದು? ಚೆಲಗಟ್ಟ, ಕೋರಮಂಗಲ, ಹೆಬ್ಬಾಳು ಮತ್ತು ವೃಷಭಾವತಿ ನಗರ, ಅಷ್ಟೇ 4 ವ್ಯಾಲಿ ಇರೋದು. ಅವ್ರು ಹೇಳ್ತಾ ಇದ್ದಾರಲ್ಲ, ಇವಾಗ 11,000 ಕೋಟಿ ಖರ್ಚು ಮಾಡಿದ್ದಾರೆ. 11,000 ಕೋಟಿ ಖರ್ಚು ಮಾಡಿದ್ಮೇಲೆ ಎಲ್ಲೂ ಬ್ಲಾಕ್ ಆಗಬಾರ್ದು. ಒಂದು. ಎರಡನೇದು, ಇವತ್ತೇನು ನಾವೇನು ಮಾತಾಡ್ತಾ ಇದೀವಿ ಇಲ್ಲಿ ಕೂತ್ಕೊಂಡು. ಸರ್ ಒಂದೇ ನಿಮಿಷ ನಿಮ್ಮ ಪರನೇ ಮಾತಾಡ್ತೇನೆ, 1 ನಿಮಿಷ ಇರ್ರಿ. ಇವತ್ತೇನು DPR ಮಾಡಿದ್ರು BBMPಯಲ್ಲಿ, ತಾವಿದ್ದಾಗಲೂ ಒಂದು DPR ಮಾಡಿದ್ರು. 70 ಕೋಟಿ ರೂಪಾಯಿ ಖರ್ಚು ಮಾಡಿ ಎಲ್ಲ ಸ್ಟಾಮ್ ವಾಟರ್ ಡ್ರೈನ್ದು DPR ಮಾಡಿದ್ರು. ಅದಾದಮೇಲೆ 5 DPR ಮಾಡಿದರೆ 110 ಕೋಟಿ 120 ಕೋಟಿ ಖರ್ಚು ಮಾಡಿ DPRಗಳು ಮಾಡಿದರೆ ಎಲ್ಲ ಲೆವೆಲ್ಸ್ ತೆಗ್ದಿದ್ದೀವಿ, ಎಲ್ಲೂ ನೀರು ನುಗ್ಗಬಾರ್ದು, ಎಲ್ಲೂ ಫ್ಲಡ್ ಆಗಬಾರ್ದು ಅಂತ ಎಲ್ಲ ಮಾಡಿದ್ರು. ಏನಾಯಿತು ಅದು ಅಂತ. ಇದು ಏನಾಗಿದೆ, ಬೃಹತ್ ಬೆಂಗಳೂರು ನಗರ ಪಾಲಿಕೆ 7 CMC 1 TMC 110 ಹಳ್ಳಿ ಸೇರಿಸಿ ಎಲ್ಲ ಸೇರಿಸಿ ಒಂದು ಚೆನ್ನಾಗಿರೋಂಥ ಕೆಲಸ ಮಾಡೋಣ ಅಂತ ಹೊರಟ್ರು ಇವರೆಲ್ಲ. ತಿರ್ಗಿ ಅದನ್ನು ಬಿಟ್ಟರು. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ 4 ಭಾಗ ಮಾಡ್ತೀವಿ, 7 ಭಾಗ ಮಾಡ್ತೀವಿ ಅಂತಾರೆ. ಅದೆಲ್ಲ ಒಂದು ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಇರಲಿ. ಆದರೆ ಇವತ್ತಾಗಿರೋಂಥ ಅನಾಹುತಕ್ಕೆ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಇದು ಭಾರಿ 10 ಪಟ್ಟು ಮಳೆ ಬಂತು ಅಂತ. ಬೆಂಗಳೂರು 900 ಮೀಟ್ರ್ ಮೇಲಿರೋದು, ಸಿ ಲೆವೆಲ್ಗಿಂತ ಮೇಲೆ. ಅದು ಚೆನ್ನೈ ಅಲ್ಲ, ಬಾಂಬೆ ಅಲ್ಲ, ಅದು ಸಿ ಲೆವೆಲ್ಗಿಂತ ಕೆಳಗಡೆ ಇರೋದಕ್ಕೆ. ಬೆಂಗಳೂರು ಇರೋದು ಡೆಕ್ಕನ್ ಪ್ಲೇಟು 950 ಮೀಟ್ರ್ ಮೇಲಿದೆ. ಯಾವುದೇ ಮಳೆ ನೀರು ಬಿದ್ದರೆ ಅದಷ್ಟು ಕತೆ ಸರಾಗವಾಗಿ ಹರಿದೋಗ್ಬೇಕು. ಇವತ್ತು ಹರಿದೋಗ್ತಾ ಇಲ್ಲ ಅಂದರೆ ಎಲ್ಲೋ ಪ್ರಾಬ್ಲಮ್ ಇದೆ. ಬೆಂಗಳೂರಲ್ಲಿ ಇವತ್ತು BBMPಯಲ್ಲಿ ಒಂದು ಸ್ಟಾಮ್ ವಾಟರ್ ಡ್ರೈನ್ ಅಂತ ಒಂದು ಡಿವಿಷನ್ ಇದೆ. ಒಂದು 250 ಜನ ಸ್ಟಾಫ್ ಇದ್ದಾರೆ, ಒಂದು ಚೀಫ್ ಇಂಜಿನಿಯರ್ ಇದ್ದಾರೆ. ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ಕತ್ತೆ ಕಾಯ್ತಾ ಇದ್ದಾರಾ? ಆ ಚೀಫ್ ಇಂಜಿನಿಯರ್ಗಳು ಏನು ಮಾಡ್ತಾವ್ರೆ? ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಏನು ಮಾಡ್ತಾವ್ರೆ? AEEಗಳು ಏನು ಮಾಡ್ತಾ ಇದ್ದಾರೆ? ಕಾಂಟ್ರಾಕ್ಟರ್ಗಳು ಇವತ್ತು ಹೋಗಿದ್ವಿ ಸಾಯಿ ಲೇಔಟ್ ಹತ್ರ,
ಅಲ್ಲಿರೋ ಕಾಂಟ್ರಾಕ್ಟರ್ ಹೇಳ್ತಾನೆ 16 ಕೋಟಿ ರೂಪಾಯಿ ಕೆಲಸ ಸರ್, ನಮ್ಗೆ 1.5 ಕೋಟಿ ರಿಲೀಸ್ ಮಾಡಿಲ್ಲ ಸರ್, ಕೆಲಸ ಮಾಡ್ಬೇಕು, ಹೆಂಗೆ ಮಾಡೋದು ಸರ್ ನಾವು? ಏನು ನಮ್ಮ ಮನೆ ಮಠ ಮಾರಬೇಕಾ, ನಮ್ಮ ಹೆಂಡತಿ ಒಡವೆ ಹಡ ಇಕ್ಬಿಟ್ಟು ಮಾಡಬೇಕಾ ಅಂತ ಕೇಳ್ತಾ ಇದ್ದಾರೆ. 2 ಕೋಟಿ ರೂಪಾಯಿ ರಿಲೀಸ್ ಮಾಡಿಬಿಟ್ಟು 18 ಕೋಟಿ ರೂಪಾಯಿ ಕೆಲಸ ಮಾಡಿ ಅಂದರೆ ಯಾರು ಮಾಡ್ತಾರೆ? ಇವತ್ತು ಅಲ್ಲಿರೋಂಥ ವೆಂಟ್ಗಳು, ಅಲ್ಲಿ ರೈಲ್ವೆ ಡ್ರೈನ್ ಇದೆ, ಆ ವೆಂಟ್ನ ಓಪನ್ ಮಾಡ್ಸೋಕ್ಕಾಗಿಲ್ಲ. ಅಲ್ಲಿರೋಂಥ ಇನ್ನೂ ಮುಂದೆ ಬಂದರೆ ಅದು ಇನ್ನೊಂದು ವೆಂಟು ಓಪನ್ ಮಾಡೋಕ್ಕಾಗಿಲ್ಲ. ಯಾವುದು ದುಡ್ಡೇ ರಿಲೀಸ್ ಮಾಡ್ದಿರಾ ಎಲ್ಲ ಗ್ಯಾರಂಟಿಗೆ ತೊಗೊಂಡೋಗಿ ಕೊಟ್ಬಿಟ್ಟು ಇಲ್ಲಿ ಬೆಂಗಳೂರು ಅನಾಹುತ. ಇವತ್ತು ಇಷ್ಟು ದೊಡ್ಡ ಮಳೆ ಬಂದು ಕೊಚ್ಕೊಂಡು ಹೋಯ್ತಾ ಇದ್ದಾರೆ, ಜನ ಸಾಯ್ತಾವ್ರೆ, ಮರ್ತೋಗ್ಬಿಟ್ಟಿದ್ದಾರೆ ಪಾಪ ಪಿ ಆರ್ ರಮೇಶ್ ಅವರು. ಇದೇ ಸಾಯಿ ಲೇಔಟ್ ಬಂದು ನೀವು ಡ್ರಾಮಾ ಮಾಡಿದ್ರನ್ನ ನಾವು ನೋಡಿದೀವಿ. ತಾವು ಮರ್ತೋಗ್ಬಿಟ್ಟಿದ್ರೆ ಏನ್ ಗೊತ್ತಾ, ಒಂದು ಮಗು ಮತ್ತೆ ತಾಯಿ ಇಬ್ರು ಕೊಚ್ಕೊಂಡು ಹೋಗ್ಬಿಟ್ರು. ಅವತ್ತು ಎಷ್ಟು ಮಾತಾಡಿದ್ವಿ, ಎಲ್ಲಾ ಸರ್ಕಾರಗಳು ಬೊಮ್ಮಾಯಿ ಅವರು ಬಂದು ಸಾವಿರ ಕೋಟಿ ಸಿದ್ದರಾಮಯ್ಯ ಅವ್ರು ಮಾತಾಡ್ತೀವಿ ಅಂದ್ರು, ಯಡಿಯೂರಪ್ಪ ಅವ್ರು ಮಾಡಿದ್ದಾರೆ, ಎಲ್ಲಾರು ಹೇಳ್ತಾ ಇದಾರೆ.